ಅಲ್ಲ, ನನಗನ್ಸುತ್ತೆ ಇನ್ನೊಂದು, ಈ ಮೂಲ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಅಧ್ಯಯನ ಮಾಡೋದು ಒಂದು, ಇನ್ನೊಂದು ಮೂಲ ಗ್ರಂಥದ ಉತ್ತಮವಾದಂಥ ಅಥವಾ ಯಾವುದೇ ಕಲ್ಮಶವಿಲ್ಲದಂಥ ಅನುವಾದವನ್ನು ಓದುವಂಥದ್ದು. ಈ ಓದುವ ಪ್ರಕ್ರಿಯೆ ಒಂದು ಅಷ್ಟು ಇನ್ ಡಿಟೇಲಾಗಿ ಹೋಗ್ತಾ ಇಲ್ಲ ಅಥವಾ ಇಂಡೆಪ್ತಾಗಿ ಹೋಗ್ತಾ ಇಲ್ಲ ಅಂತ ಒಂದು ಕಡೆ ಅನಿಸ್ತಾ ಇದ್ದರೆ, ಇನ್ನೊಂದು ಕಡೆ ಸಂಸ್ಕೃತವನ್ನು ಕಲಿಯೋದನ್ನು ಕೂಡ ಅಷ್ಟೇ ದೂರವಾಗಿ ಇಡ್ತಾ ಬಂದಂಥದ್ದು ಒಂದು ಪರಿಪಾಠ. ಎಷ್ಟೋ ಕಡೆ ಹೇಳ್ತಾ ಇದ್ರು ಸಂಸ್ಕೃತ ಇನ್ನೇನು ಸತ್ತ ಭಾಷೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಅಚ್ಚರಿ ಅನ್ನೋ ಹಾಗೆ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ, ಅದರ ಮೊದಲ ಉಪಕುಲಪತಿಗಳಾಗಿ ನೀವು ಆಯ್ಕೆ ಆಗ್ತೀರಿ. ಆ ಅನುಭವವನ್ನು ಹೇಳ್ಕೊಳ್ಳೋದಾದರೆ ಆ ಸಂಸ್ಕೃತ ಅವಾಗ ಯಾಕೆ ಅಷ್ಟು ಮಹತ್ವ ಅನ್ನಿಸ್ತು, ನಿಮ್ಮ ಅವಧಿಯಲ್ಲಿ ಆದಂಥ ಬೆಳವಣಿಗೆಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ? ಏನು ಅಂದರೆ, ಸಂಸ್ಕೃತಕ್ಕೆ ಅದೊಂದು ಬರೀ ಭಾಷೆ ಅಲ್ಲ, ಸಂಸ್ಕೃತದಲ್ಲಿ ಒಂದು ಬೆಳಕಿದೆ. ಆ ಬೆಳಕಿನ ಹುಡುಕಾಟಕ್ಕಾಗಿ ಹೋಗಬೇಕಾದ್ದು. ಕನ್ನಡ ನಮ್ಮ ಇಡೀ ಕರ್ನಾಟಕದಲ್ಲಿ ಹಾಗೆ ನೋಡೋದಾದರೆ ದಕ್ಷಿಣ ಭಾರತಕ್ಕೆ, ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತಕ್ಕೆ ಆಧುನಿಕ ಕಾಲದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ಬಂದು ಆಗೋದ್ರು. ಇಲ್ಲಿ ಒಂದು ಸುಮಾರು ನಾನು ಹೇಳೋದಾದರೆ ಒಂದು 10-15 ಜನ ಪಟ್ಟಿ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗ ಹಾನಕಲ್ ವಿರೂಪಾಕ್ಷ ಶಾಸ್ತ್ರಿಗಳು, ವೈದ್ಯನಾಥ ಕಂಠಿ ವೈದ್ಯನಾಥ ಶಾಸ್ತ್ರಿಗಳು, ಮೀಮಾಂಸ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳು, ನರಹರಿ ಶಾಸ್ತ್ರಿಗಳು, ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು, ಒಂದು ಪಟ್ಟಿ ಇದೆ. ಆ ಥರದಲ್ಲಿ ಬೇರೆ ಬೇರೆಯವರು ತುಂಬ ಜನ ಇದ್ದಾರೆ. ಆಸೂರಿ ರಾಘವಾಚಾರ್ಯರು, ಹೀಗೆ ಅವರೆಲ್ಲ ಏನಂದ್ರೆ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಮೂಲ ಗ್ರಂಥಗಳ ಅಧ್ಯಯನ ಮಾಡಿ ಮೂಲ ಗ್ರಂಥಗಳ ಜೊತೆಗೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬೆಳೆದಿದ್ದು. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರೊಫೆಸರ್ ಎಂ ಹಿರಿಯಣ್ಣವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಸಂಸ್ಕೃತ ಪ್ರೊಫೆಸರ್ ಮತ್ತು ಅವರು ದರ್ಶನಶಾಸ್ತ್ರದಲ್ಲಿ ತುಂಬ ಒಳ್ಳೆಯ ಹೆಸರು. ಅವರು ಎಸೆನ್ಷಿಯಲ್ ಆಫ್ ಇಂಡಿಯನ್ ಫಿಲಾಸಫಿ ಮತ್ತು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ 2 ಗ್ರಂಥಗಳನ್ನು ಬರೆದರು. ಅದರಲ್ಲಿ ಒಂದು ದರ್ಶನದ ಮೇಲೆ ಬರೆಯುವಾಗ ಅವರು ಒಂದು ಮಾತು ಹೇಳಿದರು, ನನಗೆ ಈ ದರ್ಶನದ ಅನುಭವ ಇಲ್ಲ, ನಾನು ಬರೀ ಕೇವಲ ಟೆಕ್ಸ್ಟ್ ಓರಿಯೆಂಟೆಡಾಗಿ ಓದಿದ್ದೀನಿ, ನನಗೆ ಅನುಭವ ಇಲ್ದಿರೋದನ್ನು ನಾನು ಇದನ್ನು ಬರೆಯೋಕ್ಕೆ ಹೋಗಲ್ಲ ಅಂಥೇಳಿ ಬಿಟ್ಟು ಅದನ್ನು ಮತ್ತೆ ವಾಪಸ್ ಬಂದು ಒಬ್ಬ ಆಚಾರ್ಯರ ಹತ್ರ ಕೂತ್ಕೊಂಡು ಅಧ್ಯಯನ ಮಾಡಿ ಅನುಭವ ಪಡೆದು ಮತ್ತೆ ಬಂದು ಅವರ ಆ ಚಾಪ್ಟರ್ ಬರೀತಾರೆ. ಅಂದರೆ ಒಬ್ಬ ಹಿರಿಯ, ಭಾಳ ನಮಗೆ ಸರ್ವಮಾನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರೊಫೆಸರ್ ಎಂ ಹಿರಿಯಣ್ಣವರು ಅಂಥ ಕೆಲಸ ಮಾಡಿದರು. ನಮ್ಮಲ್ಲಿ ಮೂಲ ಗ್ರಂಥಗಳ ವ್ಯಾಸಂಗ ಈಗ ಕಡಿಮೆ. ಮೂಲ ಗ್ರಂಥ ಜೊತೆಗೆ ಅನುವಾದಗಳ ಏನಾಗಿದೆಯೋ ಅನುವಾದಗಳಲ್ಲೂ ಕೂಡ ಸರಿಯಾದ ರೀತಿ ಒಳ್ಳೆಯ ಅನುವಾದಗಳಿದ್ದರೆ ನೀವು ಅನುವಾದ ಓದ್ಕೊಳ್ಳುವಾಗ ನೀವು ನಿಮ್ಮ ಭಾವಾಭಿನಿವೇಶ ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ. ನಿಮಗೆ ಆದದ್ದು ಒಂದು ಅರ್ಥನ ಅಲ್ಲಿ ಹಿಡಿತೀರಿ, ವಾಸ್ತವಿಕವಾದ ಅರ್ಥ ಬಿಡ್ತೀರಿ, ಒಂದು ಅರ್ಥವನ್ನು ಹಚ್ಚಿ ಇನ್ನೊಂದು ಅರ್ಥ ತಗೊಳ್ತೀರಿ. ತೊಗೊಂಡಾಗ ಇಂಥ ಅಪಸವ್ಯಗಳಿಗೆ ಕಾರಣ ಆಗುತ್ತೆ ಅಂತ ಈ ದೃಷ್ಟಿಯೆಲ್ಲ ಯೋಚನೆ ಮಾಡಿದಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆರಂಭ ಮಾಡಿದಾಗ ನಾನು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು 230 ಪಾಠಶಾಲೆಗಳಿದ್ವು, 12-13 ಕಾಲೇಜುಗಳಿದ್ವು. ಅವನ್ನೆಲ್ಲ ಮೊದಲು ಸಬಲೀಕರಣ ಮಾಡಬೇಕು ಅಂತ ಮೊದಲು ಸಬಲೀಕರಣ ಮಾಡಿದ್ದು. ನಂತರ ಪಠ್ಯಗಳಿದ್ವು, ಪ್ರಾಚೀನ ಪಠ್ಯಗಳಿದ್ವು, ಅದನ್ನು ಎಷ್ಟು ಉಳಿಸ್ಕೊಂಡು ಅದನ್ನು ಆಧುನೀಕರಣಗೊಳಿಸ್ಕೊಟ್ಟೆ. ಆಧುನೀಕರಣಗೊಳಿಸಿದ್ದರಿಂದ ಏನಾಯಿತು, ಮೊದಲು ಒಂದು 60,000 ಜನ ವಿದ್ಯಾರ್ಥಿಗಳಿದ್ದವರು 1,20,000 ಜನಕ್ಕೆ ಬಂದರು. ಕಾಲಕ್ರಮೇಣ 1.5 ಲಕ್ಷ ತನಕ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅವರು ಇದನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಸಂಸ್ಕೃತದ ಸಂಗೋಪನೆ ಆಗಬೇಕು, ಅದು ವಿಸ್ತಾರ ಆಗಬೇಕು ಮತ್ತು ಎಲ್ಲ ಸಮುದಾಯದ ಜನಗಳಿಗೂ ಈ ಸಂಸ್ಕೃತ ಅಂತಂದರೆ ಅದೊಂದು ನಾವು ಕಲಿಬೇಕಾದದ್ದು, ನಮ್ಮ ವ್ಯಕ್ತಿತ್ವವನ್ನು ಅರಳಿಸ್ಕೊಳ್ಳೋದಕ್ಕೆ ಈ ಭಾಷೆ ಕೂಡ ಒಂದು ಸಾಧನ ಅಂತ. ಭಾಷೆ ಕೇವಲ ಅದನ್ನು ನಾವೇನು ಅಂದ್ಕೊಂಡಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ, ಅದನ್ನು ಕೇವಲ ಒಂದು ಮಾಧ್ಯಮ ಅಂತ ಅಂದ್ಕೊಂಡಿದ್ದೀವಿ, ಒಂದು ಮೀಡಿಯಾ ಅಷ್ಟೇ ಅಂತ. ಭಾಷೆ ಒಂದು ಮೀಡಿಯಾ ಮಾತ್ರ ಅಲ್ಲ. ಪ್ರಾಚೀನವಾದಂಥ ಭರ್ತೃಹರಿ ಪತಂಜಲಿ ಮುಂತಾದವರಿಗೆ ಈ ಭಾಷೆ ಅನ್ನೋದು ನಮಗೊಂದು ಬೆಳಕಿನ ದಾರಿ. ಅದು ನಮ್ಮ ಬೆಳಕಿನ ಕಡೆ ಕರ್ಕೊಂಡು ಹೋಗಬೇಕಾದ್ರೆ ಆ ಭಾಷೆಯನ್ನು ವಾಸ್ತವವಾಗಿ ಏನಿದೆಯೋ ಅದನ್ನೇ ಅರ್ಥ ಮಾಡ್ಕೋಬೇಕು ಅಂತ. ಆ ದೃಷ್ಟಿಯಿಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಈ ಪಾಠಶಾಲೆಗಳ ಸಬಲೀಕರಣ ಮಾಡಿದ್ದು, ಕಾಲೇಜುಗಳಿಗೆ ಹೆಚ್ಚು ಮಾಡಿದ್ದು. ನಾನು ಹೊರಗಡೆ ಬರೋ ಕಾಲಕ್ಕೆ ಕಾಲೇಜ್ 23-24 ಕಾಲೇಜುಗಳಾದವು. ಅಂದರೆ ಹೆಚ್ಚು ಕಡಿಮೆ ಒಂದು 8-10 ಕಾಲೇಜುಗಳನ್ನು ಹೊಸದಾಗಿ ಆರಂಭ ಆದವು. ಪಾಠಶಾಲೆಗಳೊಂದು 200 ಪಾಠಶಾಲೆಗಳಾದವು. ಸಾಕಷ್ಟು ಜನ ಅಧ್ಯಾಪಕರ ನೇಮಕಾತಿ ಕೂಡ ಆಯಿತು. ಹೀಗೆ ಒಂದು ಸಂಸ್ಕೃತವನ್ನು ಅದರ ಶೈಕ್ಷಣಿಕ ದೃಷ್ಟಿಯಿಂದ, ಅದರ ಭೌತಿಕ ದೃಷ್ಟಿಯಿಂದ, ಅದರ ಬೌದ್ಧಿಕ ಬೇರೆ ಬೇರೆ ವಿವಿಧ ಆಯಾಮಗಳಿಂದ ಅದಕ್ಕೊಂದು ರೂಪ ಕೊಡೋಕ್ಕೆ ಸಾಧ್ಯ ಆಯಿತು. ಆ ಸಾಧ್ಯ ಆಗಿದ್ದೇನು ಅಂತ ಹೇಳಿದ್ರೆ, ನಾನು ಸಂಸ್ಕೃತದಲ್ಲಿ ಇದರ ಎಲ್ಲ ಸಂಕಷ್ಟಗಳು ನೋಡಿದ್ದೆ. ಇಲ್ಲಿ ಏನೇನು ಒಬ್ಬೊಂದೊಂದು ಸಮುದಾಯದವರು ಏನೇನು ಭಾವನೆಗಳಿಂದ ಇದೆ. ನಾನು ಆ ಎಲ್ಲ ಭಾವನೆಗಳಿಗೆ ಒಂದು ಏಕಸೂತ್ರತೆಯನ್ನು ಪರಿಗಣಿಸಬೇಕು, ಸಂಸ್ಕೃತದ ಮೂಲಕ ಇವ್ರನ್ನೆಲ್ಲ ಕಟ್ಟಾಕಬೇಕು ಅಂಥೇಳಿ ನಾನು ಅದನ್ನು ಒಂದು ರೂಪಪಟ್ಟು ಸಂಸ್ಕೃತಕ್ಕೆ ಮಾಡಿದ್ದು.
ಆಗ ಬೇಕಾದಷ್ಟು ಪುಸ್ತಕಗಳು ಹೊರಗಡೆ ಬಂದವು. ಬೇರೆ ಬೇರೆ ನಮ್ಮ ಕರ್ನಾಟಕದ ಪ್ರಾಚೀನ ವಿದ್ವಾಂಸರನ್ನು ಕುರಿತು ಅನೇಕ ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿದ್ದು. ಹೀಗೆ ಬೇಕಾದಷ್ಟು ಕೆಲಸಗಳನ್ನು 4 ವರ್ಷದ ಅವಧಿಯಲ್ಲಿ ಮಾಡಿ, ಸಂಸ್ಕೃತ ಅಂದರೆ ಅದು ಕೇವಲ ಅದು ಪೌರೋಹಿತ್ಯದ ಅಥವಾ ಜ್ಯೋತಿಷ್ಯದ ಮಾತ್ರ ಅಲ್ಲ, ಪೌರೋಹಿತ್ಯ ಜ್ಯೋತಿಷ್ಯ ಬಿಟ್ಟು ಅದರ ಆಚೆಗೂ ಕೂಡ ಭಾಷೆಗೆ ಒಂದು ಪ್ರಾಧಾನ್ಯತೆ ಇದೆ ಅನ್ನೋದನ್ನು ಸ್ವಲ್ಪ ತರೋದು ಒಂದು ಪ್ರಯತ್ನವನ್ನು ನಾನು ಮಾಡಿದೆ. ನನ್ನ ಮಟ್ಟಿಗೆ ಅದು 4 ವರ್ಷಗಳ ಕಾಲದಲ್ಲಿ ನಾನೇನು ಮಾಡಿದ್ನೋ ಅದು ನನಗೆ ಸರಿ ಅನಿಸಿದೆ. ಅಲ್ಲ, ಇವತ್ತಿನ ನೋಡಿ ಒಟ್ಟು ಒಂದೇನೆಂದರೆ ಆ ಪಠ್ಯಪುಸ್ತಕ ಅಥವಾ 4 ಗೋಡೆಯ ಆಚೆಗೂ ಕೂಡ ಇವತ್ತು ಸಂಸ್ಕೃತ ಬರ್ತಾ ಇದೆ ಅನ್ನೋದಕ್ಕೆ ನಮ್ಮಲ್ಲಿನೇ ಒಬ್ಬರು ಬಂದಿದ್ದರು ಸಮಷ್ಟಿ ಅಂತೇಳಿ. ಅವರು ಸಂಸ್ಕೃತದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಸಂಸ್ಕೃತ ಬೈಕರ್ಸ್ ಗ್ರೂಪ್ ಆಗಿದ್ದಾವೆ. ಪ್ರತಿ ಭಾನುವಾರ ಕಬ್ಬನ್ ಪಾರ್ಕಲ್ಲಿ ಹೋದಾಗ ಬೆಳಗ್ಗೆ ಸಂಸ್ಕೃತದಲ್ಲಿ ಅಲ್ಲಿ ಮಾತುಗಳಾಗ್ತವೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಎಲ್ಲರೂ ಬಂದು ಸೇರುವಂಥ ಒಂದು ಪ್ರಕ್ರಿಯೆಗಳು ಶುರು ಆಗ್ತಾ ಇದ್ದಾವೆ. ಆದರೆ ಅದೆಲ್ಲದೂ ಶುರು ಆಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಸ್ವತಂತ್ರ ಸಿಕ್ಕು 75 ವರ್ಷಗಳು ಕಳೆದು ಹೋಗಬೇಕಾಯ್ತಾ ಅಂಥೇಳಿ. ಭಾರತವನ್ನು ಹಾಳು ಮಾಡಿದಂಥ ಬ್ರಿಟಿಷರ ಭಾಷೆಗಿರುವಂಥ ಮಹತ್ವ ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದಂಥ ಸಂಸ್ಕೃತಕ್ಕೆ ಯಾಕೆ ಇಲ್ಲದೆ ಹೋಯಿತು ಅಂತ? ಅದು ನಾವೇ ಅದಕ್ಕೆ ಕಾರಣ. ನಮ್ಮ ಪರಿಮಿತಿಯಲ್ಲಿ ನಾವು ಬದುಕಿದ್ವು. ನಾವು ಅದನ್ನು ಬಚ್ಚಿಟ್ಟೆವು, ಅದನ್ನು ಮುಚ್ಚಿಟ್ಟೆವು, ಆಮೇಲೆ ಬಿಚ್ಚಿಟ್ಟೆವು. ನಮಗೆ ಒಂದು ಕಾಲದಲ್ಲಿ ಅದನ್ನು ಬಚ್ಚಿಟ್ಟಿದ್ರು, ಮುಚ್ಚಿಟ್ಟಿದ್ರು. ಅದು ಎಲ್ಲೂ ಕೂಡ ಹೊರಗಡೆ ಬರದೇ ಇರೋ ಹಾಗೆ ಕಾಲಕ್ರಮೇಣ 70 ವರ್ಷಗಳ ತರುವಾಯ ನಂತರದಲ್ಲಿ ಅದು ವಿಶ್ವವಿದ್ಯಾಲಯ ಆರಂಭ ಆದಾಗ, ನಮ್ಮ ಕಾಲೇಜುಗಳು ಪ್ರವರ್ಧಮಾನಕ್ಕೆ ಬಂದಾಗ ಅಲ್ಲಿದ್ದ ಯಾವುದನ್ನು ಬಚ್ಚಿಟ್ಟಿದ್ವೋ ಅದನ್ನು ಮುಚ್ಚಿಟ್ಟಿದ್ದನ್ನು ನಾವು ಬಿಚ್ಚಿಟ್ಟೆವು ಅಂತ ಹೇಳಿದ್ರೆ ಹೆಚ್ಚು ಉಚಿತ ಅನಿಸುತ್ತೆ ನಮಗೆ. ಹಾಗಾಗಿ ನಾವು ಈಗ ಸಂಸ್ಕೃತವನ್ನು, ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತ ಸಾಹಿತ್ಯವನ್ನು, ಸಂಸ್ಕೃತದಲ್ಲಿರುವ ಅನರ್ಘ್ಯವಾದಂಥ ಎಷ್ಟೋ ವಿಚಾರಗಳನ್ನು ನಾನು 2 ಕೋಶಗಳು ನಾನು ಅನುವಾದ ಮಾಡಿ ಅದನ್ನು ಟಿಪ್ಪಣಿ ಬರೆದು ಚಿತ್ರಸಹಿತ ಬಿಡುಗಡೆ ಅದನ್ನು ಲೋಕಾರ್ಪಣೆ ಆಗಿ 10 ವರ್ಷಗಳು ಕಳೆದವು. ಮೊದಲನೆಯದು ಅಭಿಷಿತ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತ 11ನೇ ಶತಮಾನದ 3ನೇ ಚಾಲುಕ್ಯ ಚಕ್ರವರ್ತಿ 3ನೇ ಸೋಮೇಶ್ವರನ ಒಂದು ವಿಶ್ವಕೋಶ. ನೀವು ಅದು ಓದಿದ್ರೆ ನಮ್ಮಲ್ಲಿ ಎಷ್ಟು ಬಗೆಯ ಬಹುಶಾಸ್ತ್ರೀಯವಾದ ಲೋಕೋಪಯೋಗವಾದಂಥ ಅನೇಕ ಗ್ರಂಥಗಳು ಹೇಗಿದ್ವು ಅಂತ ನಮ್ಗೆ ಗೊತ್ತಾಗುತ್ತೆ. ನಮಗೆ ಒಂದು ಕಾಲಘಟ್ಟದಲ್ಲಿ ಇದು ವಿಕಾಸಶೀಲತೆ ಇತ್ತು. ಬ್ರಿಟಿಷರು ಬಂದ ಕಾಲದಲ್ಲಿ ಅವನ್ನೆಲ್ಲ ನಮ್ಮಲ್ಲಿದ್ದಂಥ ಎಲ್ಲ ಗುರುಕುಲಗಳು ನಾಶವಾದವು. ನಮ್ಮಲ್ಲಿದ್ದಂಥ ಸಂಸ್ಕೃತದ ಬಗ್ಗೆ ಒಂದು ಅವಜ್ಞೆಯನ್ನು ಶುರು ಮಾಡ್ಕೊಳ್ಳೋದಕ್ಕೆ ಮೆಕಾಲೆ ಪದ್ಧತಿಯಿಂದ ಶುರುವಾಗಿದ್ದ ಈ ಸಂತತಿ ಇದು ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ 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 ಏನು ಮಾಡಿದೆ, ಅದನ್ನು ಹಿಂದಕ್ಕೆ ಸರಿಸಿದ್ರು. ತನ್ನ ಇಂಗ್ಲೀಷ್ ಭಾಷೆನ ಹೇರಿದ್ರು. ಇದ್ರ ಮೇಲೆ ಇಂಗ್ಲೀಷ್ ಭಾಷೆಯನ್ನು ಹೇರ್ತಾ ಏನಾಯಿತು, ಎಲಿಮೆಂಟ್ರಿ ಶಾಲೆಗಳು, ನಂತರದಲ್ಲಿ ಇಂಗ್ಲೀಷನ್ನು ಕ್ರೈಸ್ತ ಮಿಷನರಿಗಳ ಶಾಲೆಗಳು ಆರಂಭ ಆದವು. ಸಂಸ್ಕೃತಕ್ಕಿದ್ದ ಪ್ರಾಧಾನ್ಯತೆ, ಸಂಸ್ಕೃತ ಎಲ್ಲ ಗುರುಕುಲಗಳಲ್ಲಿದ್ದಿತ್ತು, ಅದು ಸಾರ್ವಜನಿಕ ಬರೋಕ್ಕಾಗಲಿಲ್ಲ. ಹಾಗೆ ನೋಡೋದಾದರೆ 80 ಈಗ 20ರ ದಶಕ, ಈಗ 20ನೇ ಶತಮಾನ ಈಗ 2000 ವರ್ಷಗಳಿಂದ ಸ್ವಲ್ಪ ಹೆಚ್ಚು ಇದರ ಬಗ್ಗೆ ಅವೇರ್ನೆಸ್ ಶುರು ಮಾಡ್ಕೊಳ್ಳೋಕ್ಕಾಯಿತು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಂಸ್ಕೃತಕ್ಕೆ ಒಂದು ಇದರಲ್ಲಿ ವಿಶೇಷವಾದ ಪಾತ್ರ ವಹಿಸಿದ್ದು ಸಂಸ್ಕೃತ ಭಾರತಿ. ಅಕ್ಷರಮ್ಯನ ಸಂಸ್ಕೃತ ಭಾರತಿ ಮನೆಗಳಲ್ಲೂ ಸಂಸ್ಕೃತವನ್ನು, ಗ್ರಾಮಗಳಲ್ಲೂ ಕೂಡ ಸಂಸ್ಕೃತ ಮನೆಗಳನ್ನು ಸಂಸ್ಕೃತ ಗೃಹ ಅಂತಲೇ ಕರೆದರು. ಮತ್ತು ಈಗ ನಮಗೆ ಗೊತ್ತಿರೋ ಹಾಗೆ ಶಿವಮೊಗ್ಗದ ಹತ್ತಿರ ಇರುವ ಮತ್ತೂರು ಗ್ರಾಮ ಏನಿದೆಯೋ ಅದು ಸಂಸ್ಕೃತ ಗ್ರಾಮವೇ. ಹೀಗೆ ಸಂಸ್ಕೃತಕ್ಕೆ ಸಮುದಾಯ ಕೇಂದ್ರಿತ ಬಂದಾಗ, ಯಾವುದು ಕುಟುಂಬ ಕೇಂದ್ರಿತವಾಗಿತ್ತೋ, ಕುಟುಂಬ ಕೇಂದ್ರಿತವಾದ ಸಂಸ್ಕೃತವನ್ನು ಸಮುದಾಯ ಕೇಂದ್ರಿತ ಮಾಡಿದಾಗ ಆಗೋದಕ್ಕೆ ಆದ ಮೇಲೆ ಈ ಕಳೆದ ಒಂದು 20-25 ವರ್ಷದ ಅವಧಿಯಲ್ಲಿ ಸಂಸ್ಕೃತಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ದಾರಿ ನಿರ್ಮಾಣ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.